ಸ್ನೇಹಿತರೆ ನಮಸ್ಕಾರ. ಸ್ವಾಗತ ಸುಸ್ವಾಗತ ನಿಮ್ಮೆಲ್ಲರಿಗೂ. ಸ್ನೇಹಿತರೆ, ಇವತ್ತಿನ ಒಂದು ವಿಷಯದಲ್ಲಿ ನಾವು ಆಲ್ರೆಡಿ ಬೆಳೆ ಮಾಡೋದಕ್ಕೆ ಶುರು ಮಾಡಿದ್ದೀವಿ ಹಾಗೂ ಮುಂಗಾರು ಬೆಳೆಗೆ ಕೃಷಿಗೆ ಕ್ರಾಪ್ ಇನ್ಶೂರೆನ್ಸ್ ಫಸಲ್ ಬಿಮಾ ಯೋಜನೆಯ ಪ್ರಯೋಜನ ಪಡ್ಕೋಬೇಕು ಅಂತ ನಾನು ಈ ವಿಷಯ ನಿಮ್ಮ ಮುಂದೆ ತಂದಿದ್ದೀನಿ ಸ್ನೇಹಿತರೆ. ಹೌದು, ಆಗ ನಾವಾಗಲೇ ಮುಂಗಾರು ಬಂದಾಯಿತು, ಬೆಳೆ ಶುರು ಮಾಡ್ತಿದ್ದೀವಿ. ಹಾಗೆ ಅತಿವೃಷ್ಟಿ ಆಗ್ಬೋದು, ಅನಾವೃಷ್ಟಿ ಆಗ್ಬೋದು, ಏನೋ ಒಂದು ತೊಂದರೆ ಆಗೋ ಚಾನ್ಸಸ್ ಇದ್ದೇ ಇರುತ್ತೆ. ಅದಕ್ಕಾಗಿ ಸರ್ಕಾರದವರು ಈ ಯೋಜನೆನ ಪರಿಚಯ ಮಾಡಿದ್ದಾಗೆ ಕ್ರಾಪ್ ಇನ್ಶೂರೆನ್ಸ್ ಅಥವಾ ಫಸಲ್ ಬಿಮಾ ಯೋಜನೆ ಬಗ್ಗೆ ಮಾತಾಡೋಣ. ಮತ್ತು ಅದನ್ನು ಈಗ ನೀವು ಅಪ್ಲೈ ಮಾಡಬೇಕಾಗುತ್ತೆ ಈ ಒಂದು ಪ್ರಯೋಜನ ಪಡೆಯೋದಕ್ಕೆ. ನಾನಾಗಲೇ ಹೇಳ್ದಾಗೆ ನಾವಾಗಲೇ ಬೆಳೆ ವಿಮೆ ಮಾಡೋದಕ್ಕೆ ಈಗಾಗಲೇ ಆರಂಭ ಶುರುವಾಗಿದೆ. ನೀವು ಯಾರೇ ಆಗಿದ್ರೂ ಬೆಳೆ ವಿಮೆ ಮಾಡಿಸ್ಬೋದು. ಆ ಬೆಳೆ ವಿಮೆ ಮಾಡಿಸೋದ್ರಿಂದ ನಮಗೆ ಭಾಳ ಅನುಕೂಲನೂ ಸಹ ಇದೆ. ನೋಡ್ಬೋದು, ಲಾಸ್ಟ್ ಇಯರು ಮಳೆನೇ ಬರಲಿಲ್ಲ, ಆಮೇಲೆ ತುಂಬ ಮಳೆ ಬಂತು. ಈಗ ಮಳೆ ಜಾಸ್ತಿ ಬರ್ಬೋದು, ಕಡಿಮೆ ಬರ್ಬೋದು. ಈಗ ನಾವು ಹಾಕಿದ ಬೆಳೆ ಬರ್ಲೂಬೋದು, ಬಂದಮೇಲೆ ಹಾಳಾಗ್ಲೂಬೋದು. ಈ ರೀತಿಯಾಗಿ ಅನ್ಸರ್ಟನಿಟಿ ಅಂತ ಏನು ಹೇಳ್ತೀವಿ, ಅಥವಾ ಒಂದು ಸರಿಯಾದಂತಹ ಕ್ರಮ ಅನ್ನೋದು ಇಲ್ಲ ಮಳೆ ಅಥವಾ ಬೆಳೆಯಲ್ಲಿ. ಅದಕ್ಕೋಸ್ಕರ ರೈತರ ತುಂಬ ಕಷ್ಟಪಡ್ತಾರೆ. ಹೀಗಿದ್ದಾಗ 2024-2025ನೇ ಸಾಲಿನ ಮುಂಗಾರು ಬೆಳೆ ಒಂದು ವಿಮೆ ಅಂತ ಏನು ಹೇಳ್ತೀವಿ, ಅದನ್ನು ಈಗಾಗಲೇ ಕೆಲವು ಜಿಲ್ಲೆಗಳಲ್ಲಿ ಪ್ರಾರಂಭ ಮಾಡಿದ್ದಾರೆ. ತಾವು ಇದನ್ನು ಮಾಡಿಸ್ಬೇಕು ಮತ್ತು ನಿಮಗೆ ಇದು ಎಷ್ಟು ಸೂಕ್ತ ಅನ್ನೋದನ್ನು ಅರಿತು ಈ ಒಂದು ಇನ್ಶೂರೆನ್ಸ್ ಅಥವಾ ಕ್ರಾಪ್ ವಿಮೆ ಅಂತ ಏನು ಹೇಳ್ತೀವಿ ಅದನ್ನು ಮಾಡಿಸಿ ದಯವಿಟ್ಟು ನೀವು ಇದರ ಪ್ರಯೋಜನನ ಪಡ್ಕೋಬೇಕಾಗತ್ತೆ ಸ್ನೇಹಿತರೆ. ಬೆಳೆ ಹಾಳಾದರೆ ಅಥವಾ ಬೆಳೆ ಬರಲಿಲ್ಲ ಅಂದರೆ ಕೊನೆಗೆ ಯಾರೂ ನಮಗೆ ಸಹಾಯ ಮಾಡೋಕ್ಕೆ ಬರಲ್ಲ. ಈ ಯೋಜನೆಯಲ್ಲಿ ಫಸಲ್ ಬಿಮಾ ಯೋಜನೆ ಅಂತ ಏನು ಹೇಳ್ತೀವಿ, ಆ ಒಂದು ಯೋಜನೆಯಲ್ಲಿ ಎಲ್ಲ ಅರ್ಹ ರೈತರಿಗೆ ಮತ್ತು ಅರ್ಹ ಎಲ್ಲ ಬೆಳೆಗಳಿಗೂ ಸಹ ವಿಮೆ ಮಾಡೋದಕ್ಕೆ ಒಂದು ಡೇಟು ಸಹ ಬಿಡುಗಡೆ ಮಾಡಿದ್ದಾರೆ. ನಾನು ಆಗಲೇ ಹೇಳ್ದಾಗೆ ಪ್ರಕೃತಿ ವಿಕೋಪ ಅಂತ ಏನು ಹೇಳ್ತೀನಲ್ಲ, ಅಂದರೆ ಅತಿವೃಷ್ಟಿನಾರು ಆಗ್ಬೋದು, ಅನಾವೃಷ್ಟಿ ಅಂದರೆ ಹೆಚ್ಚು ಮಳೆನೂ ಬರ್ಬೋದು, ಮಳೆ ಬರ್ದೇ ಒಣಗೂ ಹೋಗ್ಬೋದಲ್ವಾ. ಆಮೇಲೆ ರೈತರು ಗೋಳು ಯಾರು ಕೇಳಲ್ಲ, ಆಯಿತಾ. ಇವಾಗ ರೈತರು ತಾವೇ ತಮ್ಗೆ ಇವೆಂಥ ವಿಚಾರಗಳನ್ನ ತಿಳ್ಕೊಂಡು ಸ್ವಲ್ಪ ಹುಷಾರಾಗಿ ಇಂಥ ಒಂದು ಪ್ರಯೋಜನಗಳನ್ನ ದಯವಿಟ್ಟು ಪಡ್ಕೊಳ್ಳಿ ಸ್ನೇಹಿತರೆ. ಈ ಒಂದು ಪ್ರಕೃತಿ ವಿಕೋಪ ಅಂತ ಏನು ಹೇಳ್ತೀವಿ, ಅದರಿಂದ ಬಚಾವಾಗೋದಕ್ಕೆ ಒಂದು ಯೋಜನೆಯೇ ಫಸಲ್ ಬಿಮಾ ಯೋಜನೆ. ಈ ಯೋಜನೆ ಮುಖ್ಯ ಉದ್ದೇಶ ಏನು ಅಂತ ನೋಡ್ತಾ ಹೋದರೆ ನಾವು ಈ ಒಂದು ಯೋಜನೆಯಲ್ಲಿ ನಾನು ಆಗಲೇ ಹೇಳಿದಾಗೆ ಹಲವಾರು ಉದ್ದೇಶ ಇದೆ ಈ ಒಂದು ಯೋಜನೆಗೆ, ಮತ್ತು ಹಲವಾರು ಉಪಯೋಗನೂ ಸಹ ಇದೆ ಈ ಒಂದು ಯೋಜನೆ ಅಡಿಯಲ್ಲಿ ಸ್ನೇಹಿತರೆ. ನೀವಾಗಲೇ ಸುಮಾರು ಸಲ ಮಾಡಿಸಿರ್ಬೋದು ಈ ಹಿಂದೆ, ಹಾಗೂ ಪ್ರಯೋಜನವೂ ಸಹ ಪಡೆದಿರ್ಬೋದು. ನಾನು ಆಗಲೇ ಹೇಳಿದಾಗೆ ಪ್ರಕೃತಿ ವಿಕೋಪ ಅಂದರೆ ಅತಿಯಾದ ಮಳೆ ಅಥವಾ ಬರಗಾಲ ಉಂಟಾದರೆ ಬೆಳೆ ಹಾನಿಗೆ ಪ್ರತಿ ಹೆಕ್ಟರ್ಗೆ ಭೂಮಿಗೆ 29,000ದಿಂದ 86,000 ರೂಪಾಯಿಯಷ್ಟು ಸಹ ಆರ್ಥಿಕ ನೆರವನ್ನ ಈ ಒಂದು ಯೋಜನೆಯಲ್ಲಿ ನಾವು ಪಡಿಬೋದು ಸ್ನೇಹಿತರೆ. ನಾನು ಆಗಲೇ ಹೇಳಿದಾಗೆ ಮಳೆ ಬರದೇ ಇದ್ದರೆ ಅಥವಾ ಮಳೆ ಜಾಸ್ತಿಯಾಗಿ ಹೋದರೆ ಯಾರೂ ಏನು ನಿಮ್ಗೆ ₹1 ಕ್ಯಾರೆ ಅನ್ನಲ್ಲ. ಯಾವ ಸೆಲೆಬ್ರಿಟಿಗಳು ಬರಲ್ಲ ಅಥವಾ ಯಾರೇ ಇದ್ರೂ ಯಾರೂ ಬರಲ್ಲ ಸ್ನೇಹಿತರೆ. ಯಾವ ರಾಜಕಾರಣಿನೂ ಬರಲ್ಲ. ನೀವು ದುಡಿಬೇಕು, ನೀವು ಬಡಿಬೇಕು. ಹಾಗಿದ್ದಾಗ ಅನೇಕ ಈ ಯೋಜನೆಗಳ ಫಲನೂ ಸಹ ತಾವು ಪಡ್ಕೋಬೇಕಾಗುತ್ತೆ. ಈ ಒಂದು ಯೋಜನೆಯಡಿಯಲ್ಲಿ ನಿಮಗೆ ಯಾವುದೇ ಲಿಮಿಟ್ ಇರಲ್ಲ. ಪ್ರತಿ ವರ್ಷವೂ ಸಹ ನಾವು ಈ ಯೋಜನೆಗೆ ಒಳಗೊಡ್ಬೋದು ಮತ್ತು ಈ ಒಂದು ಯೋಜನೆಯ ಪ್ರಯೋಜನವನ್ನು ಪಡಿಬೋದು. ನೀವು ಅನ್ಕೋಬೋದು ಹೋದ ವರ್ಷ ಮಾಡಿಸಿದ್ದೆ ಈ ವರ್ಷ ಇಲ್ಲ, ಆ ಥರ ಏನೂ ಇಲ್ಲ ಸ್ನೇಹಿತರೆ. ಈ ಒಂದು ಯೋಜನೆ ಹೇಗೆ ಪಡ್ಕೊಳ್ಬೇಕು ಅಂತ ಹೇಳಿದ್ರೆ, ಈ ಫಸಲ್ ಬಿಮಾ ಯೋಜನೆಯಲ್ಲಿ ಹಣವನ್ನು ಹೇಗೆ ಪಡೆಯೋದು ಅಂತ ನಾವು ನೋಡ್ತಾ ಹೋದರೆ ಅದನ್ನು ಸಹ ಒಂದು ಸಿಂಪಲ್ ಆದಂಥ ವಿಚಾರಗಳಾಗಿರುತ್ತೆ. ತಿಳ್ಕೊಳ್ಳೋಣ ಬನ್ನಿ, ಅದೇನು ತುಂಬ ಕಷ್ಟವಾದಂಥ ವಿಚಾರ ಏನಲ್ಲ. ಸೊ ಮುಖ್ಯವಾಗಿ ಪ್ರಕೃತಿ ವಿಕೋಪ ಆದಾಗ ಅತಿಯಾದ ಮಳೆ ಇರ್ಬೋದು ಅಥವಾ ಬರಗಾಲ ಇರ್ಬೋದು. ಇಂಥ ಸಮಯದಲ್ಲಿ ಹಲವಾರು ರೀತಿಯ ನಷ್ಟ ಉಂಟಾಗುತ್ತೆ. ಆಗ ಫಸಲ್ ಬಿಮಾ ಯೋಜನೆ ನಮಗೆ ಅರ್ಹ ಫಲಾನುಭವಿಗಳಿಗೆ ಸಹಾಯ ಸರ್ಕಾರ ಬ್ಯಾಂಕ್ ಖಾತೆಗೇ ಡೈರೆಕ್ಟಾಗಿ ಹಣ ವರ್ಗಾವಣೆ ಮಾಡ್ತಾರೆ. ಅಂದರೆ ನಿಮ್ಮ ಬ್ಯಾಂಕ್ ಖಾತೆಗೇ ಡೈರೆಕ್ಟಾಗಿ ಟ್ರಾನ್ಸ್ಫರ್ ಆಗುತ್ತೆ ಈ ಒಂದು ಕ್ರಾಪ್ ಇನ್ಶೂರೆನ್ಸ್ ಅಥವಾ ಫಸಲ್ ಬಿಮಾ ಯೋಜನೆ ಅಂತ ಏನು ಹೇಳ್ತೀವಿ, ಆ ಯೋಜನೆ ಅಡಿಯಲ್ಲಿ. ಕೆಲವೇ ಜಿಲ್ಲೆಗಳಲ್ಲಿ ಕ್ರಾಪ್ ಇನ್ಶೂರೆನ್ಸ್ನ ಕೊನೆ ದಿನಾಂಕನೂ ಸಹ ನಿಗದಿಪಡಿಸಿದ್ದಾರೆ. ಹಾಗೆ ಅಧಿಕೃತ ಜಾಲತಾಣ ಅಂತ ಹೇಳ್ತೀವಿ, ಸಂರಕ್ಷಣೆ ಅಂತ ಏನು ಹೇಳ್ತೀವಲ್ಲ,
ಅಲ್ಲಿ ಭೇಟಿ ನೀಡಿ ಅಥವಾ ತಾವು ತಮ್ಮ ಹತ್ತಿರದ ರೈತ ಸಂಪರ್ಕ ಕೇಂದ್ರಕ್ಕೂ ಸಹ ಭೇಟಿ ನೀಡಿ ಇದ್ರ ಬಗ್ಗೆ ಮಾಹಿತಿ ತಿಳ್ಕೊಳ್ಳಿ ಅಂತ ಹೇಳ್ತಾ ವಿಷಯ ಮುಗಿಸ್ತಾ ಇದ್ದೀನಿ. ಅಥವಾ ಬ್ಯಾಂಕ್ ಒಂದ್ಸಲ ವಿಸಿಟ್ ಮಾಡಿ ಕೇಳಿ ಸರ್ ಸ್ನೇಹಿತರೆ ಅಂತ ಹೇಳೋಣ. ನಮಸ್ಕಾರ ಸ್ನೇಹಿತರೆ.